ನಾನು ತುಂಬ ಸಣ್ಣ ಇದ್ದೀನಿ. ನಾನು ಎಷ್ಟೇ ಊಟ ಮಾಡಿದ್ರೂ, ಎಷ್ಟೇ ನಾನು ತಿಂದ್ರೂ ನಾನು ದಪ್ಪ ಆಗ್ತಿಲ್ಲ. ನನ್ನ ಬಾಡಿದಲ್ಲಿ ಮಸಲ್ಸ್ ಗೇನ್ ಆಗ್ತಿಲ್ಲ. ಫ್ಯಾಟ್ ಮಾತ್ರ ಗೇನ್ ಆಗ್ತಾಯಿದೆ. ಸೊ ಇಲ್ಲಿ ಹೊಟ್ಟೆ ಹತ್ರ ಮಾತ್ರ ಜಾಸ್ತಿ ಆಗ್ತಿದೆ. ಸೊ ಫ್ಯಾಟ್ ಅಂತಾರೆ ಅದನ್ನ. ಸೊ ಅದು ಮಾತ್ರ ಜಾಸ್ತಿ ಆಗ್ತಿದೆ. ವೆಯ್ಟ್ ಮಾತ್ರ ಇನ್ಕ್ರೀಸ್ ಆಗ್ತಿದೆ. ಬಟ್ ನನ್ನ ಒಂದು ಬಾಡಿ ಕಾಂಪೋಸಿಷನ್ ಅಂದರೆ ನೀವು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಸೊ ನೀವು ಏನು ಮಸಲ್ ಗೇನೇ ಆಗಿರಲ್ಲ. ಆಮೇಲೆ ಇನ್ನೂ ಒಂದು ಕೇಸ್ ಇರುತ್ತೆ. ಸೊ ನಾನು ಎಷ್ಟೇ ಊಟ ಮಾಡಿದ್ರೂ, ಎಷ್ಟೇ ತಿಂದ್ರೂ ಸೊ ನಾನು ದಪ್ಪನೇ ಆಗ್ತಿಲ್ಲ. ಓಕೆ, ಸೊ ನಾನು ಹಂಗೆ ಇದ್ದೀನಿ, ನಾನು ಸ್ಕಿನ್ನಿಯಾಗೇ ಇದ್ದೀನಿ. ಓಕೆ, ಸೊ ಇದಕ್ಕೇನು ಮಾಡ್ಬೋದು? ಮತ್ತು ಇನ್ನೂ ಕೆಲವೊಬ್ರು ಕೇಳ್ತಾರೆ, ಸೊ ನಾನು ಏನೇ ವರ್ಕೌಟ್ ಮಾಡಿದ್ರೂ, ನಾನು ಏನೇ ತಿಂದ್ರೂ ನಾನು ಮಸಲ್ನ ಗೇನ್ ಮಾಡ್ತಿಲ್ಲ. ಸೊ ನನ್ನಿಂದ ಆಗೋದೇ ಇಲ್ವಾ, ನಾನು ಏನು ಮಾಡೋಕ್ಕೆ ಆಗಲ್ವಾ ಅಂತ ಒಂದು ವಿಷಯಕ್ಕೆ ನೀವು ಬಂದಿರ್ತೀರ. ಆ ಥರ ಒಂದು ಮೈಂಡ್ಸೆಟ್ ನಿಮ್ಗೆ ಬಂದುಬಿಟ್ಟಿರುತ್ತೆ. ಸೊ ಆ ಥರ ಜನರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ವಿಡಿಯೋನ ಮುಗಿಯೋವರೆಗೂ ನೋಡಿ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ಸೀರಿಯಸ್ ಆದ ಒಂದು ಅಡ್ವೈಸ್ ಅನ್ನೋದನ್ನು ಕೊಡ್ತೀನಿ, ವಿಚ್ ವಿಲ್ ರಿಯಲಿ ಹೆಲ್ಪ್ ಯು. ಸೊ ಇದನ್ನು ಟಿಪ್ಸ್ ಆ್ಯಂಡ್ ಸಜೆಷನ್ ಅಂತಲೂ ನೀವು ತಿಳ್ಕೊಬೋದು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದನ್ನು ಹಾರ್ಡ್ ಗೇನರ್ಸ್ ಅಂತಾರೆ. ಸೊ ಮಸಲ್ ಮಾಸೆ ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ಲ ಅಂತಾರೆ. ಸೊ ಇದಕ್ಕೆ ಬೇಕಾಗಿರುವ ಫಸ್ಟ್ ವಿಷಯ ಏನು ಗೊತ್ತಾ? ಸೊ ನಿಮ್ಮ ಒಂದು ಮೈಂಡ್ಸೆಟ್ ಅನ್ನೋದನ್ನು ಚೇಂಜ್ ಮಾಡಿ. ಸೊ ನಿಮ್ಮಿಂದ ಅದನ್ನು ಮಾಡೋಕ್ಕಾಗುತ್ತೆ. ನೀವು ಮಸಲ್ ಗೇನ್ ಮಾಡ್ಬೋದು. ಸೊ ನೀವು ಆಬ್ಸಲ್ಯೂಟಾಗಿ ಓಕೆ, ಸೊ ಬೇರೆಯವ್ರ ಥರ ಸೊ ಅವ್ರು ಹೆಂಗೆ ಮಸಲ್ ಗೇನ್ ಮಾಡಿದ್ದಾರೆ, ಚೆನ್ನಾಗಿ ಫಿಟ್ ಆಗಿದ್ದಾರೋ ಆ ಥರ ಇರ್ಬೋದು. ಸೊ ಅದಕ್ಕೆ ಬೇಕಾಗಿರುವ ವಿಷಯ ಫಸ್ಟ್ ಮೈಂಡ್ಸೆಟ್ ಅನ್ನೋದನ್ನು ಚೇಂಜ್ ಮಾಡ್ಕೊಳ್ಳಿ. ಯು ಕ್ಯಾನ್ ಡೂ ದಟ್. ಆ್ಯಂಡ್ ಸೆಕೆಂಡ್ ಪಾರ್ಟ್, ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿಲ್ಲ. ಓಕೆ, ಸೊ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಸೊ ಇಟ್ಸ್ ನಾಟ್ ಅಬೌಟ್ ನೀವು ರನ್ನಿಂಗ್ ಮಾಡ್ತೀನಿ, ಸೊ ನಾನು ವಾಕಿಂಗ್ ಮಾಡ್ತೀನಿ, ಸೊ ನಾನೇನೋ ಚಿಕ್ಕ ಎಕ್ಸಸೈಸಸ್ ಎಲ್ಲ ಮಾಡ್ತೀನಿ ಅಂದರೆ ಸೊ ಅದು ಹೆಲ್ಪ್ ಆಗಲ್ಲ. ಸೊ ಇನ್ ಕೇಸ್ ನೀವು ಮಸಲ್ ಮಾಸ್ ಗೇನ್ ಮಾಡಬೇಕು ಅಂದರೆ, ಮಸಲ್ ಆ್ಯಡ್ ಮಾಡಬೇಕಂದ್ರೆ ಆ ಇರೋ ಮಸಲ್ನ ಬ್ರೇಕ್ ಮಾಡಬೇಕು. ಸೊ ಇರೋ ಮಸಲ್ನ ಬ್ರೇಕ್ ಮಾಡಬೇಕಂದ್ರೆ ನೀವು ಅದನ್ನು ಚಾಲೆಂಜ್ ಮಾಡೋ ಥರ ವೆಯ್ಟ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಜಿಮ್ಗೆ ಹೋಗಿ ಮಾಡ್ಬೋದು, ಇಲ್ಲ ನಿಮ್ಮ ಮನೆಯಲ್ಲೇ ಎಕ್ವಿಪ್ಮೆಂಟ್ಸ್ ಇದೆ ಅಂದರೆ ಅದನ್ನು ಮಾಡ್ಬೋದು. ಸ್ಟ್ರೆಂತ್ ಟ್ರೈನಿಂಗ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರಾದರ್ ದೆನ್ ಎಂಡ್ಯೂರೆನ್ಸ್. ಓಕೆ, ಸೊ ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಸೊ ಪ್ರಾಪರಾಗಿ ಒಂದು ಗೈಡೆನ್ಸ್ ಜೊತೆ ಮಾಡಿ. ಓಕೆ, ಸೊ ಯು ಕ್ಯಾನ್ ಟೇಕ್ ಮೈ ಹೆಲ್ಪ್ ಪರ್ಸ್ನಲಿ. ನೀವು ನನ್ನ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಮಾಡಿ. ಸೊ ಐ ವಿಲ್ ಹೆಲ್ಪ್ ಯು ವಿತ್ ದಟ್. ಸೊ ಇನ್ ಕೇಸ್ ನಿಮಗೆ ಕೋಚಿಂಗ್ ಬೇಕಂದ್ರೂ ಐ ವಿಲ್ ಪ್ರೊವೈಡ್ ಇಟ್. ಓಕೆ, ಸೊ ಈಗ ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದನ್ನು ನೀವು ಮಾಡಬೇಕು ಅಂತ ಹೇಳಿದ್ದೆ. ಸೊ ಈಸಿಲಿ ಸ್ಟಾರ್ಟೆಡ್. ಸೆಕೆಂಡ್ ಪಾಯಿಂಟ್ ಏನು ಬರುತ್ತೆ ಅಂದರೆ, ಒನ್ಸ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ಮೇಲೆ ಅದಕ್ಕೆ ಪ್ರಾಪರ್ ಆದ ನ್ಯೂಟ್ರಿಷನ್ ಅನ್ನೋದನ್ನ ಕೊಡಬೇಕು. ಸೊ ಆವಾಗಲೇ ನೀವು ಬ್ರೇಕ್ ಮಾಡಿರೋ ಆ ಮಸಲ್ ಫೈಬರ್ಸ್, ಮಸಲ್ ಟಿಶ್ಯೂಸ್, ಸೊ ಇದೆಲ್ಲ ಇರುತ್ತಲ್ಲ, ಸೊ ಇದನ್ನು ಅದು ರಿಪೇರ್ ಮಾಡುತ್ತೆ. ಇದನ್ನು ರಿಕವರಿ ಅಂತಾರೆ, ರೆಸ್ಟ್ ಆ್ಯಂಡ್ ರಿಕವರಿ ಅಂತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಈ ವಿಷಯನ ನೀವು ಮಾಡಿಲ್ಲ ಅಂದರೆ, ನೀವು ಏನೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೂ ನಿಮಗೆ ರಿಕವರಿ ಕರೆಕ್ಟಾಗಿ ಆಗಿಲ್ಲ ಅಂದರೆ ಆಬ್ಸಲ್ಯೂಟ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಟ್ ರಿಸಲ್ಟ್ಸ್. ಓಕೆ, ಸೊ ರಿಕವರಿ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಆದಮೇಲೆ ರಿಕವರಿ ಅನ್ನೋದು ತುಂಬಾ ಫೋಕಸ್ ನೀವು ಮಾಡಬೇಕಾಗಿರೋ ಒಂದು ವಿಷಯ. ಆಮೇಲೆ ಈ ಒಂದು ಟೈಮಲ್ಲಿ ಜಸ್ಟ್ ನಾನು 1 ತಿಂಗಳು ಮಾಡಿದೆ ಗುರು, ನನಗೇನು ಆಗಲೇ ಇಲ್ಲ, ನಾನೇನು ಇನ್ಕ್ರೀಸೇ ಆಗಿಲ್ಲ, ನನ್ನ ವೆಯ್ಟ್ ಇನ್ಕ್ರೀಸೇ ಆಗಿಲ್ಲ, ನನ್ನ ಮಸಲ್ ಮಾಸ್ ಇನ್ಕ್ರೀಸೇ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋರಿಗೆ ನಾನು ಹೇಳುವ ಒಂದೇ ಒಂದು ವಿಷಯ, ಇಟ್ಸ್ ನಾಟ್ ಅಬೌಟ್ 1 ಮಂತ್ ಆರ್ 2 ತಿಂಗಳು ಆರ್ 3 ತಿಂಗಳು ಆ ಥರ ಇಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದನ್ನ ಕೊಡಿ. ಸೊ ಪ್ರಾಮಿಸ್ ಯುವರ್ ಸೆಲ್ಫ್ ಫಾರ್ ನೆಕ್ಸ್ಟ್ 6 ಮಂತ್ಸ್ ಆ್ಯಂಡ್ ನೆಕ್ಸ್ಟ್ 1 ಇಯರ್ ಈ ಥರ ಲಾಂಗ್ ಟರ್ಮ್ ಗೋಲ್ಸ್ ಅನ್ನೋದನ್ನು ಫಿಕ್ಸ್ ಮಾಡಿ. ಏನೇ ಆಗಲಿ ನೀವು ಅದನ್ನು ಮಾಡ್ತಾನೆ ಇರಿ. ಓಕೆ, ಸ್ಟ್ರೆಂತ್ ಟ್ರೈನಿಂಗ್, ರೆಸ್ಟ್ ಆ್ಯಂಡ್ ರಿಕವರಿ. ಈಗ ಬರುತ್ತೆ, ಜಾಸ್ತಿ ಜನ ಕೇಳ್ತಾರೆ, ಸೊ ಜಾಸ್ತಿ ನಾನು ಜಿಮ್ಮಿಗೆ ಹೋಗ್ತೀನಿ, ನಮ್ಮ ಜಿಮ್ ಟ್ರೈನರ್ ಇಮಿಡಿಯೇಟಾಗಿ ಇದೆಲ್ಲ ಕೆಲಸಕ್ಕಾಗಲ್ಲ, ನೀನು ಫಸ್ಟ್ ವೇ ಪ್ರೋಟೀನ್ ತಗೋ, ಅದು ಹೆಲ್ಪ್ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಸಿಂಪಲ್ಲಾಗಿ ಹೇಳ್ತೀನಿ. ಸೊ ಇಂಡಿಯನ್ ಡಯಟ್ ಇದೆಯಲ್ಲ, ಸೊ ನಾವು ಏನು ಕನ್ಸ್ಯೂಮ್ ಮಾಡ್ತಿದ್ದೀವಿ, ಸೊ ಇಂಡಿಯನ್ ಫುಡ್ಸಲ್ಲೇ ಸೊ ಮ್ಯಾಕ್ಸಿಮಮ್ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್, ಸೊ ಈ ಮೂರು ಮೀಲಲ್ಲೂ ನೀವು ಹೋಗಿ ನೋಡಿದ್ರೆ 80% ಆಫ್ ಪ್ಲೇಟ್ ವಿಲ್ ಬಿ ಫಿಲ್ಡ್ ವಿತ್ ದ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಮಾಡುವ ಒಂದೇ ಒಂದು ವಿಷಯ ಏನಂದರೆ ಎನರ್ಜಿ ಕೊಡುತ್ತೆ, ಅದು ಬಿಟ್ಟು ಬೇರೆ ಏನೂ ಅದು ನಮಗೆ ಯೂಸ್ಫುಲ್ಲಾಗಿ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನೀವು ವೆಯ್ಟ್ನ ಗೇನ್ ಮಾಡ್ತಾಯಿದ್ದೀರಾ, ದಟ್ ಈಸ್ ನಾಟ್ ವೆಯ್ಟ್, ಇಟ್ ಈಸ್ ಅ ಫ್ಯಾಟ್. ನಿಮ್ಮ ಬಾಡಿಗೆ ಬೇಕಾಗಿರೋ
ಆಗಿರುವಂತಹ ಎನರ್ಜಿಗಿಂತ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಪ್ಲಸ್ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ದಟ್ಸ್ ದ ಮೇಜರ್ ಮಿಸ್ಟೇಕ್ ವಿಚ್ ಹ್ಯಾಪ್ನಿಂಗ್. ಸೊ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಿ, ಪ್ರೋಟೀನ್ ಇಂಟೇಕ್ನ ಜಾಸ್ತಿ ಮಾಡಿ. ಪ್ರೋಟೀನ್ ಇಂಟೇಕ್ನ ನೀವು ಜಾಸ್ತಿ ಮಾಡೋದಕ್ಕೆ ಅದು ನಿಮ್ಮ ಮೀಲಿಂದ ತೊಗೊಳಕ್ಕೆ ಆಗ್ತಿಲ್ಲ, ನನ್ನಿಂದ ಆಗಲ್ಲ, ನನ್ನ ಮೀಲಿಂದ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ನನ್ನ ದಿನಾಗ 10 ಮೊಟ್ಟೆ ಮತ್ತು ಚಿಕನ್ ಈ ಥರ ಎಲ್ಲ ತಿನ್ನೋಕ್ಕಾಗ್ತಿಲ್ಲ ಅಂತ ನೀವೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಪ್ರೋಟೀನ್ ಶೇಕ್. ಇದು ಆಬ್ಸಲ್ಯೂಟ್ಲಿ ಅದು ಮಾಡಲೇಬೇಕು, ಅದು ತಗೊಳ್ಳೇಬೇಕು ಅಂತೆಲ್ಲ ಏನೂ ಇಲ್ಲ. ಇಫ್ ಯು ಕಾಂಟ್ ಡೂ ಇಟ್ ರೈಟ್, ಸೊ ಅವಾಗ ನಿಮ್ಮ ಪ್ರೋಟೀನ್ ಇಂಟೇಕ್ನ ಜಾಸ್ತಿ ಮಾಡೋದಕ್ಕೋಸ್ಕರ ವೇ ಪ್ರೋಟೀನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಅದೇ ಒಂದೇ ಒಂದು ವಿಷಯ, ಸೊ ಬೇರೆ ಏನೂ ಇಲ್ಲ. ಸೊ ಈಗ ಇನ್ನೊಂದು ಕ್ವಶನ್ ಬರುತ್ತೆ, ಸೊ ಇದನ್ನೆಲ್ಲ ಮಾಡಿದ್ರೆ ನಾನು ದಪ್ಪ ಆಗಿಬಿಡ್ತೀನ, ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯು ಶುಡ್ ಟ್ರ್ಯಾಕ್ ಯುವರ್ ಸೆಲ್ಫ್. ಇಮೇಜಸ್ ತಗೊಳ್ಳಿ, ಫೋಟೋಸ್ ತಗೊಳ್ಳಿ, ಮೆಷರ್ಮೆಂಟ್ ಮಾಡಿ. ಸೊ ಮೆಷರ್ಮೆಂಟ್ ಮಾಡಿ ಜಾಸ್ತಿ ಜನರ ಹತ್ರ ಹೋಗಿ ಕೇಳೋದಕ್ಕಿಂತ ನಿಮ್ಮ ಜೊತೆನೇ ನೆನ್ನೆಗೆ ಕಂಪೇರ್ ಮಾಡಿ. ಸೊ ಆ ಥರ ಕಂಪೇರ್ ಮಾಡೋದ್ರಿಂದ ಆಬ್ಸಲ್ಯೂಟಾಗಿ ನಿಮಗೆ ಏನು ಪ್ರೋಗ್ರೆಸ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಡಿಸಿಪ್ಲಿನ್ ಅನ್ನೋದು ಖಂಡಿತ ಬೇಕು. ಸೊ ನೀವು ವರ್ಕೌಟು ಮತ್ತು ನಿಮ್ಮ ಫುಡ್ಡು ಮತ್ತು ರೆಸ್ಟ್ ಆ್ಯಂಡ್ ರಿಕವರಿ, ಸೊ ಇದರಲ್ಲಿ ಡಿಸಿಪ್ಲಿನ್ಡಾಗಿ ನೆಕ್ಸ್ಟ್ 6 to 1 year ಇದ್ದರೆ, ಸೊ ಇಟ್ ವಿಲ್ ಬಿ ಯುವರ್ ಕಪ್ ಆಫ್ ಟೀ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಮೇಕ್ ಇಟ್ ಅಂತ ಹೇಳ್ತೀನಿ. ಬಿಕಾಸ್ ಕನ್ಸಿಸ್ಟೆಂಟಾಗಿದ್ದರೆ ಸೊ ನೀವು ಅದನ್ನು ಅಚೀವ್ ಮಾಡೇ ಮಾಡ್ತೀರಾ. ಸೊ ಹೋಪ್ ಯು ಗಾಟ್ ಲಾಟ್ ಆಫ್ ವ್ಯಾಲ್ಯೂ ಫ್ರಮ್ ದಿಸ್ ವಿಡಿಯೋ. ಓಕೆ, ಈ ವಿಡಿಯೋದಲ್ಲಿಂದ ನಿಮ್ಗೆ ಜಾಸ್ತಿ ವ್ಯಾಲ್ಯೂ ಸಿಕ್ಕಿದೆ ಅನ್ಕೊತೀನಿ. ಯಾರಾದರೂ ನಿಮ್ಮ ಫ್ರೆಂಡ್ ತುಂಬ ಸಣ್ಣ ಇದ್ದಾರೆ, ದಪ್ಪ ಆಗಬೇಕು, ಸೊ ಅವ್ರಿಗೇನಾದರೂ ಟಿಪ್ಸ್ ಬೇಕು, ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರ್ತಾರಲ್ಲ, ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ನಿಮ್ಗೆ ಇನ್ನೂ ಜಾಸ್ತಿ ವಿಷಯ ಬೇಕು, ನನ್ನ ಜೊತೆ ಟ್ರೈನ್ ಮಾಡಬೇಕು, ಸೊ ಈ ಥರ ಏನಾದರೂ ವಿಷಯ ಇದ್ದರೆ ಯು ಶುಡ್ ಟೇಕ್ ಅ ಅಡ್ವೈಸ್ ಫ್ರಮ್ ದ ಪ್ರೊಫೆಷ್ನಲ್ ಅಂದರೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ದ ಇನ್ಸ್ಟಾಗ್ರಾಮ್. ಸೊ ನಾನು ನಿಮ್ಮನ್ನ ಅಲ್ಲಿನೂ ಗೈಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ನಾನಿನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬೈ, ಟೇಕ್ ಕೇರ್.